ನವಿಲು ಆಡ್ತಿದ್ರೆ ಇನ್ನೊಂದು ಯಾವುದು ಕೆಂಬೂತ ಬಡ್ಕದ್ದು ಅಂತ. ಹಂಗೆ ಬಿಹಾರ್ ಚುನಾವಣೆ ಆದರೆ ಅಶೋಕ್ ಕರ್ನಾಟಕ ಬಿಜೆಪಿಯವ್ರು ಯಾಕೆ ಪಟಾಕ ಹೊಡಿತಾರೋ ಗೊತ್ತಿಲ್ಲ. ಅವರಿಗೆ ಸ್ವತಂತ್ರ ಬಂದ ಮೇಲೆ 113 ಇಲ್ಲಿವರೆಗೆ ಕರ್ನಾಟಕದ ಬಿಜೆಪಿಯವರು ಬಂದಿಲ್ಲ. ಅಥವಾ JDS ಅವರು 83, 94 ಬಿಟ್ಟರೆ 100 ಇಲ್ಲಿವರೆಗೆ ಕ್ರಾಸ್ ಮಾಡಿಲ್ಲ. ಅವರು ಅದು ಯಾಕೆ ಹೆಂಗೆ ಬಾಯ್ ಬಿಡ್ಕೊತಾ ಇದ್ದಾರೋ, ಅದು ಯಾಕೆ ಹಿಂಗೆ ಪತ್ರಿಕಾಳಿಕೆ ಕೊಡ್ತಾರೆ. ಈ ದೇಶದಲ್ಲಿ ತಮಿಳುನಾಡಿನಲ್ಲಿ ಏನು BJP, ಕೇರಳದಲ್ಲಿ ಏನು BJP, ತೆಲಂಗಾಣದಲ್ಲಿ ಏನು, ಅಥವಾ ಆಂಧ್ರದಲ್ಲಿ ಏನಾಯಿತು, ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ, ಬಿಹಾರಲ್ಲಿ ನಿತೀಶ್ ಕುಮಾರ್ ಜೊತೆ ಸೇರಿ ಪಟಾಕಿ ಹೊಡೆದ್ರು. ಸ್ವತಃ ಅವರೇ ನಿಂತ್ಕೊಂಡು ನಿತೀಶ್ ಕುಮಾರ್ ಬೇರೆ ಬಿಟ್ಬಿಟ್ಟು ಹೊಡಿಬೇಕಾಯ್ತು ಪಟಾಕಿಯ. ನೋಡಿ, ನಾವು 40 ವರ್ಷ ಆಗಿದ್ವಿ, ಮತ್ತೆ ಒಂದು 15 ವರ್ಷ ಪ್ರಜಾಪ್ರಭುತ್ವ ಕೆಲವು ಚೇಂಜಸ್ಗೆ ಕೆಲವು ಕಡೆ ಆಗುತ್ತೆ ವ್ಯತ್ಯಾಸ. ಕರ್ನಾಟಕ ಚುನಾವಣೆಗೆ ಬರೋಕ್ಕೆ ಹೇಳಿ 28ಕ್ಕೆ ಅಶೋಕ್ಗೆ, ಕುಮಾರಸ್ವಾಮಿ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಅವತ್ತು ಪಟಾಕಿ ಹೊಡಿಲಿ ಅವರು. ಇಲ್ಲಿ ಬಿಹಾರ್ ಚುನಾವಣೆಗೆಲ್ಲ ಪಟಾಕಿ ಹೊಡೆಯೋದು, ಕರ್ನಾಟಕ ಚುನಾವಣೆಗೆ ಹೊಡಿಬೇಕು ಪಟಾಕಿ. ನಾವಲ್ಲಿ ಮುಂಚೂಣಿಲಿಲ್ಲ, ಅಲ್ಲಿ ಸ್ಥಿತಿ ಡಿಫರೆಂಟ್ ಇದೆ. BJPಗೂ ಕಾಂಗ್ರೆಸ್ಗೂ ಸ್ಥಿತಿ ಚೆನ್ನಾಗಿಲ್ಲ. ಸೊ BJP ನಿತೀಶ್ ಕುಮಾರ್ ಜೊತೆ ಸೇರ್ಕೊಂಡು ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡವ್ರು. ನಾವು ಒಂದು ಸ್ವಲ್ಪ ಎಲ್ಲೋ ಹಿನ್ನಡೆ ಆಗಿದೆ. ಸೋಲುನ ನಾವು ಒಪ್ಪೋದಿಲ್ಲ ಅಂತಲ್ಲ, ಆದರೆ ಕರ್ನಾಟಕದವ್ರು ಪಟಾಕಿ ಹೊಡೆಯೋ ಥರ ಏನಲ್ಲ. ಮೋದಿ ಸಾಹೇಬರು, ನಾನು ನೋಡಿದೆ ನೆನ್ನೆ ದೆಹಲಿನಲ್ಲಿ ಮಾತಾಡಿದ ಅಮಿತ್ ಶಾ, ರಾಜನಾಥ್ ಸಿಂಗ್, ಗಡ್ಕರಿ, ನಡ್ಡಾ ಅವರೆಲ್ಲ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಸೀಟ್ ಇದೆಯಲ್ಲ, ಅದು ಅಷ್ಟು ಸುಲಭವಾದಲ್ಲ. ಮಹಾರಾಜರು ಅಕ್ಕಿ ಕಾಳು ಹೆಸರೇ ಅದು ಇದಾಗ್ತಿತ್ತು, ಪುರಿ ಆಯ್ತಿತ್ತು. ಆ ಥರ ಒಂದು ಪ್ರಧಾನಮಂತ್ರಿ ಸ್ಥಾನ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಹಿಂದೆ ಯಾವ ಪ್ರಧಾನಿಗಳು ಸಹ ರಾಜ್ಯದ ಚುನಾವಣೆಗಳನ್ನ ಹತ್ರ ಹೋಗ್ತಿರಲಿಲ್ಲ. ಆ ಅಧಿಕಾರವನ್ನು ತಗೊಂಡು ಆ ಅಧಿಕಾರ ಪಕ್ಷಾತೀತವಾದಂಥ ರೀತಿಯಲ್ಲಿ 70% ಮಾಡೋದು. ಏನೋ ಒಂದಷ್ಟು ಅವ್ರದ್ದೇ ಪಕ್ಷ ಯಾವುದೋ ರಾಜ್ಯದಲ್ಲಿ ಚುನಾವಣೆ ಇದ್ದರೆ ಸಣ್ಣ ಪುಟ್ಟ ಸಪೋರ್ಟು ಒಂದು ಬಾಟ್ನೋ ಮಾಡ್ತಿದ್ರು. ಆದರೆ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆಗೆ ಮಿಂಗಲಾಗ್ತಿರ್ಲಿಲ್ಲ. ಕಾರಣ ಏನಂದರೆ, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮುಖ್ಯವಾದದ್ದು ಯಾವುದೇ ಕೇಂದ್ರ ಸರ್ಕಾರ ಆಡಳಿತ ಮಾಡಿದ್ರು ಇರ್ತಕ್ಕಂಥ ರಾಜ್ಯದ ಎಲ್ಲ ಕಡೆ ಎಲ್ಲ ಒಂದೇ ಸರ್ಕಾರ, ಒಂದೇ ಪಕ್ಷದ ಆಗ್ತಿರಲಿಲ್ಲ. ಇಂಡಿಪೆಂಡೆಂಟ್ ಇರ್ತಿದ್ರು, ಅಥವಾ ಎಲ್ಲ ಯಾವುದೋ ಪ್ರಾದೇಶಿಕ ಪಕ್ಷ ಇರ್ತಿದ್ರು, ಅಥವಾ ಒಂದು ಕಡೆ BJP, JDS, ಕಾಂಗ್ರೆಸ್ ಅವ್ರನ್ನ ಸಮಾನಾಂತರವಾಗಿ ನೋಡ್ತಕ್ಕಂಥದ್ದು ಕೇಂದ್ರದಲ್ಲಿ ಆಡಳಿತ ಮಾಡ್ತಕ್ಕಂಥ ಯಾವುದೇ ಪಕ್ಷದ ಸರ್ಕಾರ. ಇವತ್ತೇನಾಗಿದೆ, ಆಡಳಿತ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಎಲ್ಲ ರಾಜ್ಯದ ಚುನಾವಣೆ ಕಡೆ ನಿಂತವ್ರು. ಅಮಿತ್ ಶಾ, ಮೋದಿಯವರು ಚುನಾವಣೆಗೆ ಅವರು ಹೆಚ್ಚಿನ ಟೈಮನ್ನು ಈ ರಾಷ್ಟ್ರದ ಅಭಿವೃದ್ಧಿ, ರಾಷ್ಟ್ರದ ಅನೇಕ ಸಮಸ್ಯೆಗಳನ್ನ ಪರಿಹರಿಸೋದಕ್ಕಿಂತ ಹೆಚ್ಚಾಗಿ ಚುನಾವಣೆ ಕಡೆ ನಿಂತವ್ರು. ದುರಂತ ಅಂತ ಹೇಳ್ಬೇಕಾಗ್ತದೆ. ಸರ್, ಓಟಿ ಡೆಮಾಕ್ರಸಿನಲ್ಲಿ ಈ ಥರದ್ದು ಸತ್ಯ ಅಸತ್ಯ ಏನೇ ಇರಲಿ, ಕೆಲವೊಮ್ಮೆ ಜನ ತೀರ್ಮಾನ ತಗೊಂಡ ತಕ್ಷಣ ಅದನ್ನು ಒಪ್ಪಬೇಕಾಗುತ್ತೆ. ಅಷ್ಟೇ ಬಿಟ್ಟರೆ ತಪ್ಪು ತಪ್ಪಾಗೇ ಇರ್ತದೆ. ಓಟು ಚೋರಿ ಇರೋದು ಸತ್ಯ, ನಡೆದಿರ್ತಕ್ಕಂಥದ್ದು. ಅದನ್ನು ನಾವು ಪ್ರತಿಭಟನೆ ಮಾಡಿದ್ವಿ. ಸೊ ಅದು ನಡೆದ ತಕ್ಷಣ ರಿಸಲ್ಟೇ ನಮ್ಮ ಪರವಾಗಿ ಬರಬೇಕು ಅಂತ ಭ್ರಮೆ ಅಲ್ಲ. ರಾಹುಲ್ ಗಾಂಧಿಯವರು ಚುನಾವಣೆ ಮಾಡಿರೋರು, ಅದರಿಂದ ಅವ್ರಿಗೆ ಗೊತ್ತಿದೆ. ನಾನು ಬಿಹಾರ್ಗೆ ಹೋಗಿಲ್ಲ, ಅದರಿಂದ ಅವ್ರು ಹೇಳಿದ್ದಾರೆ. ಎಷ್ಟೋ ಕಡೆ ರಾಜ್ಯದಲ್ಲಿ ಕೆಲವು ಕಡೆ 10 ಕಡೆ ಇವರು ದಬ್ಬಾಳಿಕೆಯಲ್ಲಿ ಚುನಾವಣೆ ಮಾಡ್ತಾರೆ BJPಯವರು. ಏನು ಮಾಡೋದು, ಚುನಾವಣೆಗೆ ಅವ್ರು ಹೆಚ್ಚಿನ ಟೈಮ್ ಕೊಡ್ತಾರೆ. ದೆಹಲಿ ಈಗ ಮೊನ್ನೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರು, ಎಷ್ಟು ಕಡೆ ಈ ಥರದ್ದೆಲ್ಲ ಆಗ್ತಾ ಇದೆ, ಸಾವುಗಳು, ನೋವುಗಳು, ಅದರ ಕಡೆ ಅವ್ರು ಗಮನ ಹರಿಸೋದಕ್ಕಿಂತ ಹೆಚ್ಚಾಗಿ ಅವ್ರು ಬಿಹಾರ್ ಚುನಾವಣೆನ ಇದು ಸಂಭ್ರಮ ಮಾಡ್ತಾವ್ರು. ಏನು ಮಾಡ್ತೀರಾ, ಸಾವನ್ನ ಬಗ್ಗೆ ಅವ್ರಿಗೆ ತಲೆ ಇದಿಲ್ಲ, ಚುನಾವಣೆ ಬಗ್ಗೆ ಸಂಭ್ರಮ. ಈ ದೇಶದ ಜನರ ಬದುಕು ಮುಖ್ಯ ಅಲ್ಲ. ನಮಸ್ಕಾರ, ಥ್ಯಾಂಕ್ ಯು.